2 ಜಾಸ್ತಿ ನೀವು ಕೂಡಬಾರ್ದು, ಎದ್ದು ನಿಂತ್ಕೋಬೇಕು. ಯಾಕಂದ್ರೆ ನಾನು ಹೇಳ್ತಿರೋನು ಡಾಕ್ಟರ್ ಅಂಜಿನಪ್ಪ, ಫೇಮಸ್ ಆಸ್ ಕುಂಡಿ ಡಾಕ್ಟರ್ ಆಫ್ ದೊಡ್ಡಬಳ್ಳಾಪುರ. ನಾನು ಕುಂಡಿ ಸ್ಪೆಷಲಿಸ್ಟ್ ಇದ್ದೀನಿ. ದಯವಿಟ್ಟು ನಿಮಗೆ ನಾಳೆ ಪೈಲ್ಸ್ ಆಗಬಾರ್ದು ಅಂದರೆ 2 ಜಾಸ್ತಿ ಕೂತ ಜಾಗದಲ್ಲಿ ಕೂಡಬಾರ್ದು. ಟೈಲರ್ಸು, ಡ್ರೈವರ್ಸು, ಕ್ಲರ್ಕ್ಸ್ಗೆ ಪೈಲ್ಸ್ ಜಾಸ್ತಿ. 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್ ದೇ ಸಫರ್ ಫ್ರಮ್ ಬಾಟಮ್ ಪ್ರಾಬ್ಲಮ್. ನಿಮಗೆ ಮಮ್ಮೀಸ್ ಡೇ ಗೊತ್ತು, ಡ್ಯಾಡೀಸ್ ಡೇ ಗೊತ್ತು, ಆಂಟಿ ಡೇ ಗೊತ್ತು, ಆದರೆ ವರ್ಲ್ಡ್ ಪೈಲ್ಸ್ ಡೇ November 20th ಈಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಪೈಲ್ಸ್ ಡೇ. ಅವತ್ತು ನಾನು ಟಾಕ್ ಕೊಡ್ತೀನಿ, ನೀವು ನಂಬಿ. ನನ್ನ ಹತ್ರ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಬರ್ತಾರೆ PG ಮಾಡ್ಲಿಕ್ಕೆ 3 ವರ್ಷ MS. ಅವರಿಗೆ ಬಂದಿನೇ ಫಸ್ಟ್ ಹೇಳ್ತೀನಿ, ಮಕ್ಕಳ MBBS ಪಾಸ್ ಮಾಡಿದ್ದೀರಿ, ಮನೆ ಬಿಟ್ಟು ಬರುವಾಗ ದೇವ್ರಿಗೆ ಕೈ ಮುಗಿದು ಬನ್ನಿ, ನನ್ನ ಪೇಷಂಟ್ಗಳಿಗೆಲ್ಲ ಒಳ್ಳೇದಾಗಲಿ ಅಂತ. ಅವನು ಹೇಳ್ತಾನೆ, ಸರ್ ನಮ್ಮ ಅಜ್ಜಿನೂ ಅದೇ ಹೇಳ್ಕಳಿಸಿಲ್ಲ ಸರ್. ಮಗ ಈಗ ನಾನು ಹೇಳ್ತೀನಿ ಕೇಳು. ಏನು ಹೇಳಿ ಸರ್? ಸಾಯಂಕಾಲ 5 ಗಂಟೆಗೆ ಮನೆಗೆ ಹೋಯ್ತೀಯಲ್ಲ, ಪೇಷಂಟ್ ಕುಂಡಿಗೆ ನಮಸ್ಕಾರ ಮಾಡೋಗು ಅಂತೀನಿ. ಗಾಬರಿ ಅವನು ಗಾಬರಿ ಆಗ್ಬಿಡ್ತಾನೆ. ನಿಜವಾಗ್ಲೂ ಹೇಳ್ತೀನಿ ಕೇಳು, ಇದುವರೆಗೂ ನನ್ನ ಪ್ರಾಪರ್ಟಿ ಇದೆಯಲ್ಲ ಕೋಟಿಗಿಂತಲೂ ಜಾಸ್ತಿ ಇದೆ, ಅದಕ್ಕೆ ನಾನು ಕೋಟ್ ಹಾಕೋದು. ಕೋಟ್ ಹಾಕಿದವನು ಕೋಟ್ಯಾಧಿಪತಿ, ನಾನು ಕೋಟ್ಯಾಧಿಪತಿನೇ. ನನ್ನ ಮುಕ್ಕಾಲು ಪ್ರಾಪರ್ಟಿ ಬೇರೆಯವ್ರ ಕುಂಡಿಯಿಂದನೇ ಬಂದಿರೋದು, ಅದಕ್ಕೆ ಪೇಷಂಟ್ ಕುಂಡಿಗೆ ನಮಸ್ಕಾರ ಮಾಡು. ಅಷ್ಟು ಕುಂಡಿ ಆಪರೇಷನ್ ಮಾಡ್ತೀನಿ ನಾನು. ಅದಕ್ಕೆ ರೀ, ಜೀವನದಲ್ಲಿ ಏನು ಗೌರವ ಕೊಡ್ಬೇಕು? ಗೌರವ. ಇಬ್ಬರು ಅದ್ಭುತ ವ್ಯಕ್ತಿಗಳು ಬೆಳಗ್ಗೆ ಮಾತಾಡಿದವರು ನಮ್ಮ ಇವರು ಅಷ್ಟೇನೆ. ಎಷ್ಟು ಚಂದ ರಾಜಪ್ಪ ದಳವಾಯಿ ಅವರು. ಚೇತನ್ ಅಂತೂ ನಿಜವಾಗ್ಲು ಚಿಂದಿ ಎಬ್ಬರಿಸ್ಬಿಟ್ರು ಅಂತಾರಲ್ಲ ಹಂಗೆ. ನಿಜವಾಗ್ಲು ಇದರಲ್ಲಿ ಅರ್ಥ ಇದೆ ನೋಡಿ. ಎಲ್ಲ ಡಾಕ್ಟರ್ಗಳು ಪಾಪ್ಯುಲರ್ ಇರಲ್ಲ, ಕೆಲವರಷ್ಟೇ ಪಾಪ್ಯುಲರ್ ಇರ್ತಾರೆ. ಎಲ್ರಿಗೂ ಕ್ವಾಲಿಫಿಕೇಶನ್ ಇರುತ್ತೆ. ನಾನು MBBS ಓದಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ನನ್ನ ಟೀಚರ್ ಇದ್ರು. ತುಂಬಾ ಜನ ಟೀಚರ್ಸ್ ಇಲ್ಲಿದ್ದೀರಿ. ಅದ್ರೊಳಗೆ ಇವ್ರನ್ನ ಟೀಚರ್ಸ್ನ ಹುಲಿಕಲ್ ನಟರಾಜು, ಅವರು ಕೂಡ ಟೀಚರು, ನಾನು ಕೂಡ ಟೀಚರು. ಎಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿದ್ರು ಅಂದರೆ, ಇಫ್ ದೆರ್ ಇಸ್ ಎನಿ ನೋಬಲೆಸ್ಟ್ ಪ್ರೊಫೆಷನ್ ಆನ್ ಅರ್ತ್, ಕಸ ಹೊಡೆಯೋದು ಕೂಡ ನೋಬಲ್ ಪ್ರೊಫೆಷನ್ನೇ. ನೋಬ್ಲೆಸ್ಟ್ ಇದ್ರೆ ಅದು ಟೀಚರ್ಸ್ ಪ್ರೊಫೆಷನ್. ಅದು ನಿಜವಾಗ್ಲೂ ಕೂಡ ನನ್ನ ಟೀಚರ್ ನನಗೆ ಹೇಳಿದ ಮಾತು ಕಳೆದ 35 ವರ್ಷದಿಂದ ನನ್ನ ಕಿವಿಯಲ್ಲಿ ಹೆಂಗ್ ಗುಡ್ಡು ಒಂದಿನ ಕ್ಲಾಸಿಗೆ ಬರ್ತಾರೆ, ನಾವೆಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್, ಡಾಕ್ಟರ್ RH ಚೆನ್ನೈ. ಲುಕ್ ಹಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್, ಟುಡೇ ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಎ ಕ್ವೆಶ್ಚನ್, ಆಲ್ ಆಫ್ ಯು ಶುಡ್ ಆನ್ಸರ್. ಕೇಳಿ ನೋಡೋಣ. ನಾನು ವೆರಿ ಸ್ಟೂಡಿಯಸ್ ಸ್ಟೂಡೆಂಟು, ಕಾಯ್ತಾ ಇದ್ದೀನಿ ಏನು ಕೇಳ್ತಾರೆ ನೋಡೋಣ ಅಂತ. ಕೊನೆಯವರು ಕೇಳಿಸ್ತಾ ಇದೆಯಾ? ಆಮ್ ಆಡಿಬಲ್? ಅವ್ರು ಕೇಳ್ತಾರೆ, ಮೆಡಿಕಲ್ ಕಾಲೇಜು ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸಿನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್ ಅಂದರು. ನಾನು ಟಕ್ ಅಂತ ಎದ್ದು ನಿಂತ್ಕೊಂಡೆ, ಜಂಟಮೈಸಿನ್ ಸಾರ್ ಅಂದೆ. ಆಗ್ತಾನೆ ಮಾರ್ಕೆಟಿಗೆ ಬಂದಿತ್ತು ಜಂಟಮೈಸಿನ್. ಹಂಗಾಗಿ ನಾನು ಲವ್ಲಿ, ಈಗ ಲಿಟಲ್ ಲೌಡರ್ ಇದೆ. ನಮ್ಮ ಸುರೇಶು ಅನದರ್ ಟೀಚರ್ ಹೋಗ್ತಾ ಇದ್ದಾರೆ ನನ್ನ ಮುಂದೆ. ನನಗೇನೋ ಒಂದು ಚಾಕ್ಲೇಟ್ ಕೊಡ್ತಾರೆ ಅಂತ ನೋಡ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಅವ್ರಿಗೆ ಕೇಳ್ತಾರೆ, ಇನ್ನೊಬ್ಬ ಅಮಿಕಾಸಿನ್ ಅಂತಾನೆ. ಆಮೇಲೆ ಥ್ಯಾಂಕ್ ಯು ಬಾಸ್. ಲವ್ಲಿ, ಕೋವಿಡ್ ಕಾಯಿಲೆ ಬಗ್ಗೆ ಮಾತಾಡಿ, ಯಾಕಂದ್ರೆ ಐ ಬಿಕೇಮ್ ವೆರಿ ಪಾಪ್ಯುಲರ್. ಮೊದಲಿಂದಲೂ ಪಾಪ್ಯುಲರ್ ಇದ್ದೆ, ಆದರೆ ಕೋವಿಡ್ ಬಗ್ಗೆ ವೈಜ್ಞಾನಿಕ ವಿಚಾರಗಳನ್ನು ಸರಳವಾಗಿ ಹೇಳಿದಂಥ ಒಬ್ಬನೇ ವ್ಯಕ್ತಿ ನಾನು. ನಿಮ್ಗೆ ಹೇಳ್ತೀನಿ, ಆ ಸಮಯದಲ್ಲಿ ಎಷ್ಟು ಜನ ಎದುರಿಸ್ಬಿಟ್ಟಿದ್ರು ಅಂದರೆ, ಟಿವಿಗೆ ಹೋಗ್ತೀನಿ ನಾನು, ಪಬ್ಲಿಕ್ ಟಿವಿ ಒಳಗೆ ಆ ಹೆಣ್ಮಗಳು ಕೂತ್ಕೊಂಡು ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂದ್ಲು. ನಾನು ನನ್ನ ಬುಕ್ ತೊಗೊಂಡೋಗಿದ್ದೆ 1975. ನನ್ನ ಮೆಡಿಸಿನ್ ಬುಕ್ನಲ್ಲಿ ಕೊರೋನಾ ವೈರಸ್ ಇದೆ. ಅಮ್ಮ, ನೀನು ಇನ್ನೂ ಮೆಡಿಕಲ್ ಕಾಲೇಜಿಗೆ ಯಾವತ್ತೂ ಹೋಗಿಲ್ಲ, ನಾನು ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಇದ್ದೀನಿ, ಇದ್ರ ನೋಡು, ಕೊರೋನಾ ನನ್ನ ಬುಕ್ನಲ್ಲಿದೆ. ಇದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ, ಗೊಣ್ಣೆ ಸುರಿಸೋ ವೈರಸ್ ಅಂತ ಹೇಳಿದ ಮೊದಲನೇ ವೈದ್ಯ ನಾನು. ಇಟ್ಸ್ ಎ ಅಪ್ಪರ್ ರೆಸ್ಪಿರೇಟರಿ ವೈರಸ್. ಗೊಣ್ಣೆ ಸುರಿಸೋ ವೈರಸ್. ಸರ್, ಇವತ್ತು ಮಾಧ್ಯಮದವರು, ಅನ್ಫಾರ್ಚುನೇಟ್ಲಿ ಎಲ್ಲ ಮಾಧ್ಯಮದವರಲ್ಲ, ರಾಜಕೀಯ ವ್ಯಕ್ತಿಗಳು. ಸರ್, ನೀವು ನಂಬ್ತೀರಾ, ಬೆಂಗಳೂರಿನಲ್ಲಿ ತಗಡೊಡೆದು ಲಕ್ಷ ಮಾಡ್ಕೊಂಡ, ಗಳ ಹೊಡೆದು ಲಕ್ಷ ಮಾಡ್ಕೊಂಡ, ವೈರಸ್ಸೇ ನಗ್ತಿತ್ತಿ ಮುಟ್ಟಾಳ್ರು ನೋಡಿ. ಈ ವೈರಸ್ ಇದೆಯಲ್ಲ ಸರ್, ನಿಮ್ಗೆಲ್ರಿಗೂ ಗೊತ್ತಿರಲಿ, ಮನುಷ್ಯನಿಗಿಂತಲೂ ಮೊದಲೇ ಭೂಮಿಯಲ್ಲಿ ಮೇಲೆ ಬಂದಿರತಕ್ಕಂಥ ಸಿಂಗಲ್ ಲಿವಿಂಗ್ ಪಾರ್ಟಿಕಲ್ ಅಂತೀವಿ ನಾವು. ಒಂದು ಬ್ಯಾಕ್ಟೀರಿಯಾ, ನಿಮ್ಮ ಟೈಫಾಯ್ಡ್ ಜ್ವರ ತರುತ್ತಲ್ಲ, ಅದು ಬ್ಯಾಕ್ಟೀರಿಯಾ. ತನ್ನದೇ ಆದ ಸೆಲ್ ಇರುತ್ತೆ, ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ಬದುಕುತ್ತೆ. ನಮ್ಮ ದೇಹದಲ್ಲಿ 100 ಟ್ರಿಲಿಯನ್ ಸೆಲ್ಸ್ ಇದಾವೆ.
ಇಂಥ 100 ಟ್ರಿಲಿಯನ್ ಸೆಲ್ಸ್ ದೇಹದೊಳಕ್ಕೆ ಒಂದು ವೈರಸ್ಸು, ತನ್ನದೇ ಆದ ಸ್ವಂತ ಸೆಲ್ ಇಲ್ಲ. ಅದಕ್ಕೆ ವೈರಸ್ಸು ಭೂಮಿಯ ಮೇಲೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ಇಲ್ದ್ರೆ ಕೋಳಿ ಒಳಕ್ಕೆ ಹೋಗ್ಬೇಕು, ಕೋಳಿ ಜ್ವರ ಬರ್ಡ್ ಫ್ಲೂ, ಇಲ್ದ್ರೆ ಹಂದಿಗೆ ಹೋಗ್ಬೇಕು ಸ್ವೈನ್ ಫ್ಲೂ, ಇಲ್ದ್ರೆ ನಮ್ಮೊಳಗೆ ಬರಬೇಕು. ಈ ವೈರಸ್ಸು ಬದುಕಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅದಕ್ಕೆ ಇರೋದು ಬರೀ RNA. ನನ್ನ ದೇಹದಲ್ಲಿರುವ DNA ಉಪಯೋಗಿಸ್ಕೊಂಡು ಕಾಯಿಲೆ ತರುತ್ತೆ ಅಷ್ಟೇ. ಪಾಪ ದೇವರು ಅದಕ್ಕೂ ವರ ಕೊಟ್ಟಿದ್ದಾನೆ, ನೀನು ಬದುಕು, ನಿನ್ನ ಸಂತಾನೋತ್ಪತ್ತಿಯನ್ನು ಮಾಡು. ನಿಮ್ಗೆಲ್ಲ ಕೇಳ್ತೀರಿ ಇವಾಗ JN.1 ಬಂದಲ್ಲ, ಹೆಂಗ್ ಬಂತು ಗೊತ್ತಾ? ಅದು ಎಂಥ ವೈರಸ್ ಅಂದ್ರೆ, ಬಡ್ಡಿ ಮಕ್ಕಳು ಮನುಷ್ಯರು ನನ್ನನ್ನು ಕೊಲ್ಲಿಕ್ಕೆ ವ್ಯಾಕ್ಸಿನ್ ಕಂಡುಹಿಡಿತಾರಲ್ಲ, ಕಂಡುಹಿಡಿಲಿ ನೋಡೋಣ, ನಾನು ಹಂಗೆ ಚೇಂಜ್ ಆಗ್ಬಿಡ್ತೀನಿ, ಬದಲಾಗ್ಬಿಡ್ತು. ಮ್ಯೂಟೇಷನ್ ಈಸ್ ದ ಸ್ಮಾರ್ಟ್ನೆಸ್ ಆಫ್ ಎ ವೈರಸ್. ಕ್ಯಾನ್ ಯು ಬಿಲೀವ್ ಇಟ್? ವೈರಸ್ಗೆ ಎಂತ ಇಂಟೆಲಿಜೆನ್ಸ್. ಅದಕ್ಕೆ ಚೇತನ್ ರಾವ್ ಹೇಳ್ತಿದ್ರು 1500 ಗ್ರಾಮ್ ಬ್ರೈನು ನಮ್ದು, ಅದಕ್ಕೆ ಇನ್ನೆಷ್ಟು ಶಕ್ತಿ ಇರಬೇಕು, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತಾನೆ ಹೇಳ್ತಿದ್ದು. ಅವಲ್ಲೇ ವಾಪಸ್ ಬರ್ತೀನಿ ಶಡೈ ಅವ್ರಿಗೆ. ಮಧ್ಯೆ ಮಧ್ಯೆ ನಾನು ಯೂಶಲಿ ಭಾಷಣ ಮಾಡೋಗೆ ಹರಿಕತೆ ಇದ್ದಂಗೆ ಮಧ್ಯೆ ಮಧ್ಯೆ ಉಪಕಥೆಗಳು ಹೇಳ್ತಾ ಇರ್ತೀನಿ. ನನಗದೊಂದು ಖುಷಿ. ಇವ್ರು ನಿಲ್ಸೋವರೆಗೂ ಮಾತಾಡ್ತಾನೆ ಇರ್ತೀನಿ.